ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬೇಕು, ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡ್ತೇವೆ ಸಂಧ್ಯಾವಂದನಲ್ಲಿ. ನನ್ನ ಮಗ ಒಂದು ಸತಿ ನನಗೆ ಈ ಪ್ರಶ್ನೆ ಕೇಳಿದ್ದ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಕೇಳಿದ್ನೇನೋ ಮರ್ತು ಹೋಗಿದೆ. ನಾವು ಕೊಡದೆ ಹೋದರೆ ಏನಾಗುತ್ತೆ ಅಂತ, ವೈಜ್ಞಾನಿಕವಾಗಿ ಈ ಪ್ರಶ್ನೆಗಳನ್ನ ಹುಡುಗರು ಕೇಳೋದು ಸಹಜ. ಯಾಕೆಂದರೆ ಒಂದು ಜನರೇಷನ್ ಗ್ಯಾಪ್ ಅಂತಾಗಿದೆ. ಅಲ್ಲಿ ಸ್ವಲ್ಪ ನನಗೆ ತೀರಾ ದಿಕ್ಕು ತಪ್ಪಿದ್ದಾರೆ ಅಂತ ಅಲ್ಲದೆ ಹೋದರೂ ಕೂಡ ದಿಕ್ಕಲ್ಲಿ ಮಿಸ್ ಆಗಿದ್ದಾರೇನೋ ಅಂತ ಅನಿಸುತ್ತೆ. ಹೇಳೋರ್ಗೂ ತೊಂದರೆ ಇದೆ, ಕೇಳೋರ್ಗೂ ತೊಂದರೆ ಇದೆ. ಆ ಪ್ರಶ್ನೆನ ನನ್ನ ಮಗ ಕೇಳಿದಾಗ ನಾನು ಏನು ಉತ್ತರ ಹೇಳಬೇಕು ಅಂತ ಒಂದು ಕ್ಷಣ ತಡಬಾಡಿಸಿದ್ದು ಹೌದು. ಸುಳ್ಳು ಹೇಳಿದ್ರೆ ಎಂಪರರ್ಸ್ ನ್ಯೂ ಕ್ಲೋತ್ ಆಗುತ್ತೆ, ನನಗೆ ನಾನೇ ಮಾಡಿಕೊಂಡಂಥ ಮೋಸ ಅದು. ಆ ಕ್ಷಣದಲ್ಲಿ ನನಗೆ ಉತ್ತರ ಸಿಕ್ಕಲಿಲ್ಲ. ಸಂಜೆ ಹೇಳ್ತೀನಿ ಅಂತ ಹೇಳಿದೆ. ಸ್ವಲ್ಪ ಚರ್ಚೆ ಮಾಡಿ ನಮ್ಮ ತಂದೆಯವ್ರ ಹತ್ರ ಎಲ್ಲ ಶಾಸ್ತ್ರ ಗ್ರಂಥಗಳು ಇದನ್ನೆಲ್ಲ ನೋಡಿ ಹೇಳಿದೆ, ನೋಡಪ್ಪ, ಸೂರ್ಯನಿಗಿರ್ತಕ್ಕಂಥದ್ದು 7 ಕುದುರೆ 1 ಚಕ್ರ ಇರ್ತಕ್ಕಂಥ ರಥ. ಅದಕ್ಕೆ ನಾವು ಅರ್ಘ್ಯ ಕೊಡಬೇಕು. ಸೂರ್ಯ ಸುತ್ತಿದ್ರೆ ಪ್ರಪಂಚ ಎಲ್ಲ ಹಾಳಾಗೋಗ್ಬಿಡುತ್ತೆ, ಯಾವುದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ, ಆಗ ಯಾವುದು ಗಿಡಗಳು ಬೆಳೆಯೋದಿಲ್ಲ, ಆ ಗಿಡಗಳು ಯಾವುದು ಬೆಳೆದಿದೆ ಅಂದರೆ ನಮಗೆ ಆಹಾರ ಸಿಕ್ಕೋದಿಲ್ಲ. ಇಂಥ ವಿಚಾರಗಳೆಲ್ಲ ಇದೆ. ಹಾಗಾಗಿ ಕೆಲವನ್ನ ವೈಜ್ಞಾನಿಕ ನೆಲೆಯಲ್ಲಷ್ಟೇ ನೋಡದೆ ಕೆಲವು ನಂಬಿಕೆ ದೃಷ್ಟಿಯಿಂದ ನೋಡಬೇಕು ಅಂತನ್ನೋ ಥರ ಒಂದು ಉತ್ತರವನ್ನು ಕೊಟ್ಟೆ. ಆಯಿತು, ಅವನಿಗೇನು ಅಷ್ಟು ಉತ್ತರ ಸಮರ್ಪಕವಾಗಿ ಕಾಣಲಿಲ್ಲ. ಆಮೇಲೆ ಇನ್ನೊಂದು ಹೇಳಿದೆ, ನೀನು ಬಿಟ್ಬಿಡು, 60,000 ಋಷಿಗಳು ವಾಲಕಿಲ್ಯರು ಅಂತ ಕರೀತಾರೆ ಅವ್ರನ್ನ. 60,000 ವಾಲಕಿಲ್ಯರು ಸೂರ್ಯನ ಮುಂದೆ ಭಜನೆ ಮಾಡ್ತಾ ಅರ್ಘ್ಯ ಕೊಡ್ತಾ ಹೋಗ್ತಿರ್ತಾರೆ ಅಂತ. ಈ ಉತ್ತರ ಹೇಳಿದ್ಮೇಲಂತೂ ಅವನು ಭಾಳ ಒಂಥರ ಸ್ಯಾಟಿಸ್ಫೈಡ್ ಆಗ್ಬಿಟ್ಟ. ಅವನಿಗೆ ಉತ್ತರ ಸಿಕ್ತು ಅಂತ. 60,000 ಕೊಡ್ತಾರಲ್ಲ, ನಾನು ಕೊಟ್ಟರೆಷ್ಟು ಬಿಟ್ಟರೆಷ್ಟು ಅಂತ. ನೋಡಿ, ಬೆಳೆಯೋ ಮನಸ್ಸಿನಲ್ಲಿ ಎಂತೆಂತಹ ಅನುಮಾನಗಳು ಬರುತ್ತೆ ಅನ್ನಕ್ಕೆ. ನಿಜ, ಆ ಕ್ಷಣ ನನಗೂ ಆಯಿತು, ಅಯ್ಯೋ ಇದೇನು ಅವ್ನು ಹಾಕಿರೋ ಬಾಲಿಗೆ ನಾನು ಬೋಲ್ಡ್ ಆಗ್ಬಿಟ್ನಾ ಅಂತ ಅನ್ನಿಸ್ಬಿಡ್ತು. ಆಗ ನೆನಪಿಗೆ ಬಂದಿದ್ದೆ ಈ ಒಂದು ಸಣ್ಣ ಉದಾಹರಣೆ. ಅಕ್ಬರನಿಗೆ ತನ್ನ ಪ್ರಜೆಗಳ ಮೇಲೆ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಇತ್ತು. ನಾನು ಹೇಳ್ತಾ ಇದ್ದೀನಿ, ನಂಬಿಕೆ ಇತ್ತು. ಆದರೆ ಅದನ್ನು ಅಲ್ಲ ಅಂತ ಹೇಳುವಂಥ ಧೈರ್ಯ ಯಾರಿಗೂ ಇರಲಿಲ್ಲ. ಆಗ ಇದು ಹೌದು ಅಂತ ಅಕ್ಬರ ಅಂದ. ಬೀರ್ಬಲ ತನಗೆ ಚೇಷ್ಟೆ ಮಾಡೋ ಬುದ್ಧಿಯಿಂದ, ಹೆಂಗೆ ಹೇಳ್ತೀರಿ, ಎಷ್ಟೋ ಜನ ಇಲ್ದಲ್ನೇನು ಇರ್ಬೋದು, ಅಪ್ರಾಮಾಣಿಕರು ಇರಬಹುದು. ಸ್ವಲ್ಪ ಅಕ್ಬರನ ಕೋಪ ಬಂತು. ಇದಕ್ಕೊಂದು ಪರೀಕ್ಷೆ ಇಡೋಣ ಅಂತ ಹೇಳಿ ಪರೀಕ್ಷೆ ಇಟ್ಟು. ಏನು ಪರೀಕ್ಷೆ? ನಾಳೆ ಈಗೊಂದು 3-4 ದಿವಸದಲ್ಲಿ ನನ್ನ ಮಗ ಯುವರಾಜ ಪಟ್ಟಾಭಿಷೇಕ ಇದೆ. ಅದರ ಸಂಬಂಧವಾಗಿ ಒಂದು ದೊಡ್ಡ ಪೀಪಾಯಿ ತರಿಸ್ಬಿಡೋಣ, ಅಲ್ಲಿ ಇಡಿಸ್ಬಿಟ್ಟು ಒಂದು ಅಟ್ಟಣಿಗೆ ಕಟ್ಟಿಸ್ಬೇಡ. ಈ ಕಡೆಯಿಂದ ಎಲ್ಲರೂ ಅವ್ರ ಮನೆಯಿಂದ ಒಂದೊಂದು ಲೋಟ ಹಾಲು ತಂದು ಹಾಕಬೇಕು, ಆ ಕಡೆಯಿಂದ ಇಳಿದು ಹೋಗಬೇಕು. ನಾವು ನಂತರದಲ್ಲಿ ಅದಕ್ಕೆ ದ್ರಾಕ್ಷಿ ಗೇರ್ಪಪ್ಪು ಎಲ್ಲ ಹಾಕಿ ಒಳ್ಳೆ ಪಾಯಸ ಮಾಡಿಸಿ ಇಡೀ ಜನದವ್ರಿಗೆಲ್ಲ, ರಾಜ್ಯದವ್ರಿಗೆಲ್ಲ ಹಂಚೋದು, ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಡಂಗುರ ಸಾರಿಸಿ ಅಂತ ಹೇಳಿದ್ರು. ಆಯಿತು, ಎಲ್ರಿಗೂ ಒಪ್ಪಿಗೆ ಆಯಿತು. ಒಪ್ಪಿಗೆ ಆದಮೇಲಿಂದ ಅದರಂತೆ ಎಲ್ಲ ಒಪ್ಕೊಂಡ್ರು, ಎಲ್ಲ ಸಿದ್ಧವಾಯಿತು. ದೊಡ್ಡ ಅಟ್ಟಣಿಗೆ, ಆ ಎತ್ತರದ ಪೀಪಾಯಿ, ಎಲ್ಲರನ್ನು ಪಾಲ್ಗೊಳ್ಬೇಕು ಅಂತ ರಾಣಿವಾಸದ ಹತ್ರನೇ ಇಟ್ಟರು. ಯಾಕೆಂದರೆ ಬೇಗಂಗಳೆಲ್ಲ ಮೇಲಿಂದನೇ ಹಾಕಲಿ ಅನ್ನೋ ಉದ್ದೇಶದಿಂದ ಎಲ್ಲ ಆಯಿತು. ಮೊದಲು ರಾಜ ಹಾಕಿದ್ರು, ಆನಂತರ ಬೇಗಂಗಳೆಲ್ಲ ಹಾಕಿದ್ರು, ನಂತರ ಮಂತ್ರಿಗಳು, ಹಾಗೆ ಎಲ್ಲರನ್ನೂ ಹತ್ತಿದ್ರು. ಕೊನೆ ತನಕ ಎಲ್ಲರೂ ಹತ್ತಿದ್ರು, ಆ ಕಡೆಯಿಂದ ಇಳ್ಕೊಂಡು ಹೊಟ್ಟೋದ್ರು. ಪ್ರಾರಂಭ ಆಗುವಾಗ ಸಂಜೆ 6 ಗಂಟೆ ಮೇಲೆ ಅಮಾವಾಸ್ಯೆ ದಿವಸ ಇಟ್ಟಿದ್ರು. ಯಾರು ಅಂತ ಐಡೆಂಟಿಟಿ ಗೊತ್ತಾಗಬಾರ್ದಲ್ಲ, ಎಲೆಕ್ಷನಲ್ಲಿ ವೋಟ್ ಹಾಕ್ತೀವಲ್ಲ ಹಾಗೆ. ಸರಿ ಆಯಿತು, ಅದೆಲ್ಲ ಗೊತ್ತಾಯಿತು, ಎಲ್ಲ ಮಾಡಿದ್ರು, ಎಲ್ಲರೂ ಹಾಕೋದ್ರು. ಮಾರನೇ ದಿನ ಎಲ್ಲ ಅವರೆಲ್ಲ ಬಂದರು, ಬಾಣಸಿಗರು. ಬಂದಾದ್ಮೇಲಿಂದ ಪಾಯಸ ಮಾಡಬೇಕು, ಹಾಲಿನ ಪೀಪಾಯಿ ತೆಗೀರು ಅಂತಾರೆ. ಬರೇ ನೀರು, ಇದೇನಿದು ಬರೇ ನೀರಿದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಭಾಳ ಯೋಚನೆ ಆಯಿತು. ಏನು ಕರೆಸಿದಿರಿ, ಏನು ಡಂಗುರ ಹೊಡಿಸಿದಿರಿ ನೋಡಿ ಒಂದು ಸರ್ತಿ ಅಂತ. ಇಲ್ಲ, ಹಾಲು ಅಂತ ಸ್ಪಷ್ಟವಾಗಿತ್ತು. ಎಲ್ಲ ಆಯಿತು, ಇದರಲ್ಲೇನೋ ಮೋಸ ಆಗಿದೆ ಅಂತ ಅಕ್ಬರನಿಗೆ ಅರ್ಥ ಆಯಿತು. ಅರ್ಥ ಆದಮೇಲೆ ಬೀರ್ಬಲ್ನ ಕರೆಸ್ರಿ ಅಂದರು. ಅವನಿಲ್ಲ, ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಮನೆಗೆ ಕಳಿಸಿ ಹುಡುಕಿಸಿ ಕರೆದ್ರು. ಆಗ ಬೀರ್ಬಲ ಬರ್ತಾನೆ. ಬಂದಮೇಲೆ ಹೇಳ್ತಾನೆ, ಎಲ್ಲರ ಮುಂದೆ ನಿಮಗೆ ಅವಮಾನ ಆಗಬೇಕೋ ಇಲ್ಲ ಪ್ರೈವೇಟಲ್ಲೋ ಅಂತ. ರಾಜ ನೋಡ್ದ, ಪ್ರೈವೇಟೇ ವಾಸಿ ಅಂದ್ಬಿಟ್ಟು ನಡೀರಿ ಅಂತಂದ. ಏನಯ್ಯ ಇದರಲ್ಲಿ, ಯಾಕೆ, ಏನಾಯಿತು, ಎಲ್ಲಿ ತಪ್ಪಿದ್ದೀವಿ ಅಂತ. ಆಗ ಬೀರ್ಬಲ್ ಹೇಳ್ತಾನೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಯುವರಾಜನ ಪಟ್ಟಾಭಿಷೇಕ, ಪ್ರಜೆ ಯಾಕೆ ಹಾಲು ಕೊಡಬೇಕು? ಸೊ ಇನ್ಹರೆಂಟ್ಲಿ ಮಿಸ್ಟೇಕು.
ಎರಡನೇದು, ನಿಮ್ಮ ಇದನ್ನು ಪೂರ್ತಿ ಇನ್ನೊಂದ್ಸತಿ ಓದಿ 1 ಲೋಟ ಹಾಲು ಹಾಕಬೇಕು, ದ್ರಾಕ್ಷಿ ಗೇರ್ಪಪ್ಪು ಸಕ್ಕರೆ ಎಲ್ಲ ನಾವು ಹಾಕ್ತೀವಿ ಅಂತಿದೆ. ಶುರು ಮಾಡಿದ್ದು ಯಾರು? ನಾನು. ನೀವೇನು ಹಾಕಿದ್ರಿ? ರಾಜನ್ಗೆ ಕೇಳ್ತಾನೆ ಬೀರ್ಬಲ್ಲು, ನೀವೇನು ಹಾಕಿದ್ರಿ ಅಂತ. ಅವನು ಗೊತ್ತಿಲ್ದಲ್ನೇ ಆ ಕಡೆ ಈ ಕಡೆ ಬೇಗಂ ಕಡೆಗೆ ನೋಡಿಬಿಟ್ಟು ಕೊನೆಗೆ ತಲೆ ತಗ್ಗಿಸ್ತಾನೆ. ಗೊತ್ತಾಗುತ್ತೆ ಅವನು ಶುರು ಮಾಡಿದ್ದೆ ನೀರಿನಿಂದ ಅಂತ. ಬೇಗಂಗಳು ಏನು ಹಾಕಿದ್ರು ಅಂತ ಕೇಳ್ತಾನೆ. ಜಾಪಾನನ್ನೇ ನೀರು ಹಾಕಿದ್ಮೇಲೆ ನಾವಿನ್ನೇನು ಅಂತ ನಾವು ನೀರೇ ಹಾಕಿದ್ದೀವಿ ಅಂತ. ಮುಂದೆ ಮಂತ್ರಿವರ್ಯರು ಪ್ರತಿಯೊಬ್ಬರು ಎಲ್ಲರನ್ನು ಕೇಳ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಅವತ್ತು ಉಳಿದಿದ್ದು ಒಂದೇ, ಇಡೀ ಊರಿನವರು ಹಾಲನ್ನು ಹಾಕ್ತಾ ಇದ್ದಾರೆ, ನಾನೊಬ್ಬ ನೀರು ಹಾಕಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತ. ಈ ಒಂದು ಉದಾಹರಣೆಯನ್ನು ನನ್ನ ಮಗನಿಗೆ ಕೊಟ್ಟ ಮೇಲೆ ಸಂಧ್ಯಾ ವಂದನೆ, ಅರ್ಘ್ಯ, ತೀರಾ ಆಪತ್ಕಾಲೀನ ಸಂದರ್ಭ ಬಿಟ್ಟರೆ ಬಿಡೋ ಅಷ್ಟಿಲ್ಲ ಅನ್ನೋದು ಆ ಮನವರಿಕೆ ಆಯಿತು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹಾಗೆ ಪ್ರಪಂಚದಲ್ಲಿ ಇತರ ಜನರು ಏನಾದ್ರು ಮಾಡಲಿ, ನಾನು ನನ್ನ ಲೈನಲ್ಲಿ ಕರೆಕ್ಟಾಗಿ ಹೋಗ್ತೀನಿ, ನಾನೊಬ್ಬ ಸಂಯಮ ಕಾಪಾಡ್ಕೋತೀನಿ ಅಂತಂದರೆ ಹೆಡ್ ಆನ್ ಕೊಲ್ಯೂಷನ್ ಆಗಲ್ಲ. ಕೊನೆ ಪಕ್ಷ ಅವನು ತಪ್ಪೇ ಬರ್ತಾ ಇದ್ದಾನೆ. ತಪ್ಪು ಬಂದಾಗ ನೀವು ಸಂಯಮ ಕಳ್ಕೋಬೇಡಿ. ಕನ್ನಡಿನೇ ಕಲ್ಲಿಗೆ ತಾಕಿದರು, ಕಲ್ಲೇ ಕನ್ನಡಿಗೆ ತಾಕಿದರು, ಒಡೆಯುವುದು ಕನ್ನಡಿಯೇ. ಆದ್ದರಿಂದ ನಮ್ಮತನವನ್ನು ಉಳಿಸ್ಕೊಳ್ಳೋಣ, ಆ ಪ್ರತಿಜ್ಞೆಯನ್ನು ನಾವು ಮಾಡೋಣ. ಸಮ್ಮೇಳನಗಳಲ್ಲಿ ನಮಗೆ ದೊರಕಬೇಕಾಗಿರ್ತಕ್ಕಂಥ ವಿಚಾರ ಅಷ್ಟೇ, ನಾನೊಬ್ಬ ಸರಿಯಾಗ್ತೀನಿ. ಪ್ರತಿಯೊಬ್ಬರು ಅವ್ರವ್ರು ಸರಿಯಾಗ್ಬಿಟ್ಟಿದ್ರೆ ಅವತ್ತಿನ ದಿವಸ ಪೀಪಾಯಿನಲ್ಲಿ ಹಾಲು ಉಕ್ಕಿ ಹರಿಬೇಕಾಗಿತ್ತಲ್ವ. ಹಾಗಾಗಿ ಸಣ್ಣತನದ FASHIONಗೆ ಹೋಗದಲ್ಲೇ PASSION ಪ್ಯಾಷನ್ನಿಂದ ದೇವರನ್ನು ಬೇಡ್ಕೊಳ್ಳೋಣ. ಆ ಭಗವಂತ ನಂಬಿದವ್ರನ್ನ ಎಂದಿಗೂ ಕೈ ಬಿಟ್ಟಿಲ್ಲ. ನೀವು ಹಿಂದಿನ 2 ಗೋಷ್ಠಿಗಳಲ್ಲಿ ನೋಡಿದ್ದೀರಿ, ಅವರ ಯಶೋಗಾಥೆಗಳನ್ನು ಕೇಳಿದ್ದೀರಿ, ಎಷ್ಟು ಸಂದರ್ಭಗಳು ಉಂಟಾಯಿತು ಅಂತ ಕೇಳಿದ್ರಿ. ಪ್ರಪಂಚದಾದ್ಯಂತ ಎಷ್ಟು ತೊಂದರೆಗಳನ್ನು ಒಳಪಟ್ಟರು ಅಂತ ನೋಡಿದ್ವಿ. ಯಾವ ವಿಶ್ವವನ್ನೇ ತನ್ನ ಬಯೋಲಾಜಿಕಲ್ ವಾರಿಂದ ಚೈನಾದವರು ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದರು. ಅಂತಹ ಒಂದು ಬಯೋಲಾಜಿಕಲ್ ವಾರ್ನ ಮೆಟ್ಟಿ ನಿಂತಂಥ ದೇಶ ಇದಾಗಿದೆ. ಯಾಕೆ ಅಂದರೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ವಿ. ಅಲ್ಲಿ ಕೋವಿಡ್ನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರು ಅರ್ಧ ಗಂಟೆನಲ್ಲಿ ಸತ್ತು ಹೋಗ್ತಾರೆ. ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಸ್ನೇಹಿತ, ನಮ್ಮ ಊರಿನವರು ಎಷ್ಟೋ ಜನ ಬಲಿ ಆಗ್ಬಿಟ್ರು. ನನಗೆ ಆ ಪ್ರಶ್ನೆ ಸಂದರ್ಭದಲ್ಲಿ ಕೇಳಿದ್ರು, ಅಲ್ಲ ರೀ, ತಿರುಪತಿ ತಿಮ್ಮಪ್ಪನಿಗೆ